ಇಂಡೈರೆಕ್ಟಾಗಿ ಅಪ್ಪ ಅಮ್ಮ ಹೆಂಗೋ ಬ್ಲಾಗ್ ನೋಡ್ತಾರೆ. ಸಾರಿ ತುಂಬ ಇಷ್ಟ ಆಯಿತು, ಬಟ್ ರಿಯಾಕ್ಷನ್ ಕೊಡ್ಬೇಕಾದ್ರೆ ಒಂಥರ ಆಗ್ತಾ ಇದೆ. ಇವೆಂಟ್ ಸ್ಟಾರ್ಟ್ ಆದಾಗಿಂದ ಫಾಸ್ಟಿಂಗ್ ಸ್ಟಾರ್ಟ್. ಉಪವಾಸ ಮಾಡಿ ಎಷ್ಟನೇ ದಿನ ತಿಂತೀವಲ್ಲ, ಅದು ಏನೇ ಕೊಟ್ಟರು ಅಮೃತನೇ. ನಾವು ಉಪವಾಸ ಅದಕ್ಕೆ ಫಲ ಅದು. ನಾನು ಹೆವಿ ಮಾಡಿದ್ದೀನಿ. ಧನ್ಯೋಸ್ಮಿ. ಎಲ್ಲಿಗೂ ಶುಭೋದಯ. ಇವತ್ತು ಶಿವರಾತ್ರಿ. ಐನೋ ತುಂಬ ದಿನ ಆದಮೇಲೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ನ. ಆಸ್ ಯೂಶುವಲ್ ಬೆಳಿಗ್ಗೆ ಎದ್ದ ತಕ್ಷಣ ನಾನು ರೆಡಿಯಾಗಿ ಟೆಂಪಲ್ಗೆ ಹೊರಡ್ತಾ ಇದ್ದೀನಿ. ಇಲ್ಲಿ ಎಲ್ಲೂ ಮೊಬೈಲ್ ಅಲೋ ಇಲ್ದಿರೋ ಕಾರಣ ಏನೂ ಕ್ಯಾಪ್ಚರ್ ಮಾಡ್ಕೊಳಕ್ ಆಗ್ಲಿಲ್ಲ. ನಾವು ಫಸ್ಟ್ ಚಂದ್ರಕುಂಡಲ್ಲಿ ಹೋಳಿ ಡಿಪ್ ತಗೊಂಡು ಆಮೇಲೆ ದೇವಿ ದರ್ಶನ ಮಾಡಿದ್ವಿ. ನೆಕ್ಸ್ಟ್ ಧ್ಯಾನಲಿಂಗಕ್ಕೆ ಹೋಗಿ ರೂಮ್ ಕಡೆ ಹೊರಟ್ವಿ. ಹೆಂಗ್ ಅನಿಸ್ತಾ ಇದೆ? ಡ್ಯಾನ್ಸ್ ಮಾಡ್ತಿದ್ಯಲ್ಲ? ಸಿಕ್ಕ ಒಡೆ ಕಾಲು ಸುಡ್ತಾ ಇದೆ, ಬಟ್ ಇಟ್ಸ್ ಓಕೆ. ಒನ್ ಡೇ. ಎಷ್ಟು ವರ್ಷ ಆಯ್ತು ಆಶ್ರಮ ಸೇರಿ? 20 ವರ್ಷ ಆಯಿತು, ಬಟ್ ನಿನ್ನೆ ಬಂದು ಇಲ್ಲ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಮನೇಲಿ ನೆಮ್ಮದಿ ಇಲ್ಲ ಅಂದರೆ ಇಲ್ಲೇ ಬಂದು ಸೆಟ್ಲ್ ಆಗ್ತೀನಿ ಅಷ್ಟೇ. ಅಪ್ಪ ಅಮ್ಮ ಮದುವೆ ಅಂತಿದ್ರೆ ನಾನು ಇಲ್ಲೇ ಇಂಡೈರೆಕ್ಟಾಗಿ ಅಪ್ಪ ಅಮ್ಮ ಹೆಂಗೋ ಬ್ಲಾಗ್ ನೋಡ್ತಾರೆ. ಇನ್ನೊಂದು 2 ವರ್ಷ ಫೋರ್ಸ್ ಮಾಡಬಾರ್ದು ಅಂತ ಹೇಳಲ್ಲ. ಅಂಕಲ್ ಗೊತ್ತಾಯ್ತಾ ವೈ ಶಿ ಟೆಲಿಂಗ್ ದಿಸ್ ಅಂತ? ಇವಾಗ ಪ್ರೋಗ್ರಾಮಿಗೆ ಈ ಥರ ರೆಡಿಯಾಗಿದ್ದೀನಿ. ಚೆನ್ನಾಗಿದೆ ಅಲ್ಲ? ನಮ್ಗೆ ಸಾರಿ ತುಂಬ ಇಷ್ಟ ಆಯಿತು, ಬಟ್ ರಿಯಾಕ್ಷನ್ ಕೊಡ್ಬೇಕಾದ್ರೆ ಒಂಥರ ಆಗ್ತಾ ಇದೆ. ಚೆನ್ನಾಗಿಲ್ಲ ಚೇತು? ಮಾತೆ ಭೂಮಿಕಾ ಹಂಗೆ ಕಾಣ್ತಿದ್ದೇನಾ ಗೈಸ್? ಮಾತೆ ಥರ ಕಾಣ್ತಿದ್ದೀನಾ? ಓಕೆ, ವಿಲ್ ಗೋ. ಬಾಯ್ ದಾದಾ. ಡಿಪೆಂಡಿಂಗ್ ಆನ್ ದ ಪಾಸಸ್ ಇಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ಸ್ ಇರುತ್ತೆ. ಆ್ಯಂಡ್ ನಾವು ಅರೌಂಡ್ 4 o'clock ಇಲ್ಲಿಗೆ ಬಂದ್ವಿ. Only if they turn inward. These simple tools will help people to bring themselves to a new level. The Honorable Union Minister for Home Affairs and the Minister of Cooperation, Shri Amit Shah, together with Sadhguru. In rural India, still it persists. ಇವಾಗ ಟೈಮ್ ಬಂದು 11:46. ಸ್ವಲ್ಪ ಬ್ರೇಕ್ ತಗೊಂಡು ಹೊರಗಡೆ ಬಂದಿದ್ದೀವಿ. ಫುಲ್ಲು ತಲೆನೋವ್ತಿತ್ತು, ಅದಕ್ಕೋಸ್ಕರ. ಆ್ಯಂಡ್ ಏನಾದರೂ ಫ್ರೂಟ್ಸ್ ಇದೆಯಾ ಅಂತ ನೋಡಿದೆ, ಬಟ್ ಎಲ್ಲ ಖಾಲಿ ಆಗಿದೆ. ನೀರು ಕುಡಿಬೇಕು ಅಷ್ಟೇ. ಇನ್ನೇನು 12, 1, 2, 3, 4, 5, 6 ಇನ್ನು 6 hours ಕಳೆದ್ರೆ ಮುಗೀತು. ಇವಾಗ ಫ್ರೂಟ್ ಸಿಕ್ತು ಗೈಸ್. ಹಾಕ್ಕೊಂಡು ಬೇಡ, ನಾನು ನಾಳೆ ಬೆಳಿಗ್ಗೆ ತಿಂತೀನಿ ಸ್ವೀಟು. ಅದೇ ನೀವು ಫಾಸ್ಟ್ ಬ್ರೇಕ್ ಮಾಡ್ತೀನಿ ಅಂತಲ್ವ? ಐ ಮೀನ್ ಮುಗಿಸ್ತೀನಿ ಅಂದ್ಕೊಂಡೆ, ಬಟ್ ಇದು ಸ್ವೀಟ್ ಎಲ್ಲ ಇದು ಬಿಸಿಬೇಳೆ ಭಾತ್ ಅಲ್ಲಪ್ಪ. ಹೌದು, ಮೋಸ್ಟ್ಲಿ ಅದು ಅನಿಸುತ್ತೆ, ಗೊತ್ತಿಲ್ಲ. ನಮಗೋಸ್ಕರ ಫ್ರೂಟ್ಸ್ ಇಟ್ಟಿದ್ದಾರೆ. ಹೆಂಗೋ ಚೇತಕ್ಕೆ ಬೈದು ಊಟ ಮಾಡಿಸಿದ್ದೀನಿ. ಏನೋ ರಾತ್ರಿ ಊಟ ಬಿಡ್ತೀನಿ, ಉಪವಾಸ ಮಾಡ್ತೀನಿ ಅಂತ ಅಂತಿದ್ದು. ಅದಕ್ಕೆ ಬೈದು ಅವಳಿಗೆ ಊಟ ಮಾಡಿಸ್ದೆ ಬಿಸಿಬೇಳೆ ಭಾತ್. ದಟ್ ಇಸ್ ಕೈಂಡ್ ಆಫ್ ಒಂಥರ ಫಾಸ್ಟಿಂಗ್. ಇದೆಲ್ಲ ತರಕಾರಿ. ಇದು ಬ್ರಿಂಜಾಲು, ಇದು ಟೊಮ್ಯಾಟೊ, ಆ್ಯಂಡ್ ಇದ್ಯಾವುದೇ ಇದು ಕಣೆ ಕ್ಯಾಪ್ಸಿಕಮ್ ಯೆಲ್ಲೋ ಕಲರ್. ಓಕೆ, ಇದು ನನ್ನ ರೋಸ್. ಇಲ್ಲಿ ಇದು ಈರುಳ್ಳಿ ಕಾವು. ಓಕೆ, ಇದು ನನ್ನ ರೋಸ್. ಮಾತೆ ಭೂಮಿಕಾ ಹೇಳಿ. ನಮಸ್ಕಾರ. ಮಿರಾಕಲ್ ಆಫ್ ಮೈಂಡ್. Spend 7 minutes of your day so that ನಿನಗೆ ಪೀಸ್ ಸಿಗುತ್ತೆ.
ಆಗುತ್ತೆ. ನಾನು ಬೆಳಗ್ಗೆ ಚೇತು ಥರ ಒಂದು ಇನ್ಸ್ಪಿರೇಷನ್ ತಗೊಂಡು ಸೋಲ್ ಸರ್ಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ 7 minutes ಇಸ್ ವೆರಿ ಇಂಪಾರ್ಟೆಂಟ್. ಅವಳು ಆ 7 minutesನ 21 ನಿಮಿಷ ಮಾಡಿದ್ಲು ಬ್ರೇಕ್ ತಗೊಂಡು. ಐ ಮೀನ್ ಈ ಥರ ಮಾಡಬಾರ್ದು ಅಂತ ಗೊತ್ತಾಯ್ತು ನನಗೆ. ಎಕ್ಸಾಕ್ಟ್ಲಿ. ದಟ್ ಇಸ್ ದ ಇನ್ಸ್ಪಿರೇಷನ್. ಗುಡ್. ಯಾವುದೋ ಒಂಥರ ನಾನು ಇನ್ಸ್ಪಿರೇಷನ್ ಆಗ್ತಾ ಇದ್ದೀನಲ್ಲ ಅನ್ನೋದೇ ನನಗೆ ರೈಟ್ ನಾವು ಫಾಸ್ಟಿಂಗ್. ಓ ಮೈ ಗಾಡ್, ಹಿಂಗೂ ಫಾಸ್ಟಿಂಗ್ ಮಾಡ್ಬೋದು ಅಂತಾನು ನಿನ್ನಿಂದಾನೆ ಗೊತ್ತು. ನಿಮಗೆ ಅದ್ರದ್ದು ಕರೆಕ್ಟಾಗಿ ಲಾಜಿಕ್ ಅರ್ಥ ಆಗಿಲ್ಲ. ನಾನು ಯಾವ ಥರ ಫಾಸ್ಟಿಂಗ್ ಅಂತ ಹೇಳಿದ್ದು? ಅದು ವೆರಿ ಗ್ರೇಟ್ಫುಲ್. ಇವೆಂಟ್ ಸ್ಟಾರ್ಟ್ ಆದಾಗಿಂದ ಫಾಸ್ಟಿಂಗ್ ಸ್ಟಾರ್ಟ್. ಇನ್ನು ಇವೆಂಟ್ ಮುಗ್ದಿಲ್ಲ ಬಟ್ ದಿನ ಮುಗೀತು. ನಮಸ್ಕಾರ ಹೋಗ್ತೀನಿ. ಸೊ ಸಕ್ಸಸ್ಫುಲಿ ಜಾಗರಣೆ ಆಲ್ಮೋಸ್ಟ್ ಆಲ್ ಮುಗಿತಾ ಬಂತು. ಆ್ಯಂಡ್ ಚೇತು ಫುಲ್ ಮಲಗಿಬಿಟ್ಲು. ಅವಳಿಗೆ ಫುಲ್ ಸುಸ್ತಾಯಿತು. ಆ್ಯಂಡ್ ಸ್ವಲ್ಪ ಹೊತ್ತಾದಮೇಲೆ ಅಲ್ಲಿಂದ ಹೊರಟ್ವಿ. ಹೆಂಗೆ ಫೀಲ್ ಆಗ್ತಿದೆ? ಅಮೃತ ನಿಜವಾಗ್ಲೂ ಅದು ಒಂದು ದಿನ ಫುಲ್ಲು ಪೂರ್ತಿಯಾಗಿ ಏನೂ ತಿಂದಲೆ ಉಪವಾಸ ಮಾಡಿ ನೆಕ್ಸ್ಟ್ನೇ ದಿನ ತಿಂತೀವಲ್ಲ, ಅದು ಏನೇ ಕೊಟ್ಟರು ಅಮೃತನೇ. ತಿಂತೀಯ ಮಾತ್ರ ಬೇಕಿದ್ರೆ ಅಲ್ಲಿ ನಿಲ್ಸ್ಬಿಟ್ಟು ನೀನು ವಿಡಿಯೋ ಮಾಡಿದ್ಮೇಲೆ ಪೆಟ್ರೋಲ್ ಹಾಕ್ಸೋಣ. ಪ್ಲೀಸ್ ಸಾಕ್ ಸ್ಟಾಪ್ ಮಾಡಬೇಡ. 2.2 Yes, come on. 501 ಅಂತ ಕನ್ನಡದಲ್ಲಿ 510 ಅಂತ ಹೇಳ್ತಿದ್ದೀನಿ. ಅಲ್ಲ 501 ಹೇಳಿದ್ಲು ಕಣೆ. ದೇವ್ರ ಹುಂಡಿಗೆ 501 ಆಗ್ತೀವಲ್ಲ ಹಂಗೆ. 501 501 ಭೂಮಿಕಾ ಯಾವ ಫೀಲ್ಡ್ಸ್ ಅಲ್ಲಿದ್ಯಾ? ನಾನು ಎಲ್ಲಿ ಮಧ್ಯದಲ್ಲಿ ನಿಂತೋಗುತ್ತೋ ಅನ್ಕೊಂಡು. ಇಲ್ಲಿ ಪೆಟ್ರೋಲ್ ಪ್ರೈಸ್ ಎಷ್ಟಿದೆ? ಪೆಟ್ರೋಲ್ ಹೌದು, ಡೆನ್ಸಿಟಿ ಯಾಕೆ ಇಲ್ಲ? ಡೆನ್ಸಿಟಿನೇ ಅಲ್ಲೆಲ್ಲ ಹಾಕಲ್ಲ ಕಣೋ ನಯರದಲ್ಲಿ ಆಬ್ವಿಯಸ್ಲಿ ಕಮ್ಮಿ ಇರುತ್ತೆ. ಹಾಕಿದ್ರು ಹಾಕದೇ ಇದ್ರು ಕಮ್ಮಿ ಇರುತ್ತೆ. ಅದೇ ಇವಾಗ ಜಸ್ಟ್ ಒಂದು 500 ರೂಪಾಯಿ ಹಾಕ್ಸಿದ್ವಲ್ಲ. ಇವಾಗ ಒಂದು ಇಲ್ಲ 501 ರೂಪಾಯಿ ಹಾಕ್ಸಿದ್ವಿ. ಫುಲ್ ಬಿಲೀವ್. ಬಟ್ ಅಂದ್ರು ಸೀರಿಯಸ್ಲಿ ಇಲ್ಲಿವರೆಗೂ ಬಂದಿದ್ದಲ್ಲ. ಹೆಂಗೆ ನನ್ನ ಕಾರು ಅದು ನೀನು ಉಪವಾಸ ಮಾಡಿಲ್ಲ, ನಾವು ಉಪವಾಸ ಅದಕ್ಕೆ ಫಲ ಅದು. ನಾನು ಹೆವಿ ಮಾಡಿದ್ದೀನಿ. ಧನ್ಯೋಸ್ಮಿ. ಫೈನಲಿ ನಮಗೆ ಪೆಟ್ರೋಲ್ ಗಾಡಿ ಅಲ್ಲ, ಗಾಡಿ ಸಿಕ್ತ ಪೆಟ್ರೋಲ್ ಬಂಕ್ ಸಿಕ್ತು ಗೈಸ್. ಏನೋ ಬದುಕೊಂಡಿದ್ದೀವಿ ನಾವು. ಇಲ್ಲ ಅಂದಿದ್ರೆ ನಾವು ಆಶಿಕನ್ ಕೈಲಿ ಗಾಡಿ ತಳ್ಸ್ಕೊಂಡ್ ಬರ್ತಾ ಇದ್ವಿ. ಮಿಸ್ ಆಯ್ತು. ಹೆಂಗೋ ಒಂದ್ ಮಾಡೋದು. ನನ್ನ ಹತ್ರ ತೂಗಿಸ್ಬೇಕಿತ್ತು. ಆಮೇಲೆ ಅವಳು ಬೆಂಗಳೂರಿಗೆ ಹೋಗಿರ್ಲಿಲ್ಲ. 62 ಕಿಲೋಮೀಟರ್ ಇವಾಗ ಬಂತು ಎಂಟಿ ಇದ್ದಿದ್ದು. ಉಪವಾಸ ಮಾಡಿದ ಖುಷಿಗೆ ಸೆಲೆಬ್ರೇಟ್ ಮಾಡ್ತಾ ಇರೋದು. ತಗೊಂಡ್ರೆ ಎಲ್ಲಿ ಒಂದು ಮಿಸ್ ಆಗುತ್ತೋ 3-4 ಜನನು ಹಂಚ್ಕೊಳ್ಳೋಣ. 3 ಅನ್ಕೊಂಡೆ, ಯಾರು ಒಂದನ್ನೇ ಹಂಚ್ಕೊಂತಿಲ್ಲ. ತುಂಬ ಚೆನ್ನಾಗಿದೆ. ಭೂಮಿ ಯಾವಾಗ ಹೇಳಿದ್ರೆ ಓ ಸೂಪರ್ ಆಗಿರುತ್ತೆ, ನಾನು ಅದನ್ನೇ ಅಂದೆ. ಟೇಸ್ಟ್ ಮಾಡ್ಬಿಟ್ಟು ಹೇಳ್ದಷ್ಟು ಇದು ಒಂದು ಲೆವೆಲ್, ಇದು ಒಂದು ರೇಂಜಿಗೆ ಓಕೆ ಇದೆ. ರೇಂಜಿಗೆ ಅದಕ್ಕೆ ಕಂಪೇರ್ ಮಾಡೋದು ನಮ್ಮ ಚಿಕ್ಕಮಗಳೂರಲ್ಲಿ ಚಿಕ್ಕ ಬೇಕರಿಗಳು ಚೆನ್ನಾಗಿರ್ತವೆ. ಅದಕ್ಕೆ ಚಿಕ್ಕ ಬೇಕರಿ ಇರುತ್ತೆ. ನೀವು ಸೇಫ್ ಜರ್ನಿ. ಬಾಯ್. ಕ್ಯಾ ಪಾಗಲ್ ಗರ್ಲ್ ಹೇ. ಇದನ್ನ ಹಾಕ್ತೀನಿ. ನೋಡಿ ಎಲ್ಲ ಬೈಕೊಂತಾಳೆ. ಹೇಳು.
ಅಣ್ಣಂಗೂ ಸೇಫ್ ಜರ್ನಿ.